ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಗುರುವಾರ ಸಂಜೆ ನಾನು ಮತ್ತು ನನ್ನ ಸ್ನೇಹಿತ ಯೋಗೇಂದ್ರ ಇಬ್ಬರು ಸೇರಿ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ನನ್ನ ಸ್ನೇಹಿತ ಯೋಗೇಂದ್ರ ಶ್ರೀ ಬಂಡೆ ಮಹಾಕಾಳಿ ದೇವಿಗೆ ಹರಕೆ ಮಾಡಿಕೊಂಡಿದ್ದ. ಒಂದು ಕೆಲಸ ಆಗಬೇಕು ಅಂತ. ಆ ಕೆಲಸ ಆದರೆ ನಾನು ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸ್ತೀನಿ ಅಂತ. ಆ ಕೆಲಸ ಆಗಿದೆ. ಅದಕ್ಕೆ ಗುರುವಾರ ಸಂಜೆ ನನ್ನನ್ನು ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದ. ಶ್ರೀ ಬಂಡೆ ಮಹಾಕಾಳಿ ದೇವಿಗೆ ಒಂದು ಸೀರೆ, ಬ್ಲೌಸು, ಬಳೆ ದೇವಿಗೆ ಅರ್ಪಿಸಿದ. ಆಮೇಲೆ ನಾವಿಬ್ಬರು ಪೂಜೆ ಕೊಟ್ಟು ದರ್ಶನ ಮಾಡಿ ಬಂದ್ವಿ. ಹಾಗೆ ದೇವಸ್ಥಾನದ ವಿಡಿಯೋ ಕೂಡ ಮಾಡಿದೆ ನಾನು ಪೂರ್ತಿ. ಬೆಂಗಳೂರು ಕೆಂಪೇಗೌಡ ನಗರ, ಗವಿಪುರ, ಕೆಂಪಾಂಬುದಿ ಕೆರೆ ಹತ್ತಿರ ಇರೋ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ ತುಂಬ ಪ್ರಾಚೀನ ಮತ್ತು ಪ್ರಸಿದ್ಧ ದೇವಾಲಯ ಆಗಿದೆ. ಇಲ್ಲಿ ದೇವಿ ಬಂಡೆಯ ಮೇಲೆ ಸ್ವಯಂಭೂ ಆಗಿ ನೆಲೆಸಿದ್ದಾಳೆ. ದುಷ್ಟ ಶಕ್ತಿಗಳನ್ನು ದೂರ ಮಾಡುವ ಮತ್ತು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿಪೀಠ ಅಂತ ನಂಬಿಕೆ ಇದೆ. ಇಲ್ಲಿ ಮಹಾಕಾಳಿ ದೇವಿಯ ರೂಪವು ದೊಡ್ಡ ಬಂಡೆಕಲ್ಲಿನ ಮೇಲೆ ಉದ್ಭವ ಆಗಿರೋದು. ಈ ದೇವಸ್ಥಾನದಲ್ಲಿ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಲು ಭಕ್ತರು ವಿಶೇಷ ಪೂಜೆಗಳನ್ನ ಮಾಡಿಸ್ತಾರೆ. ಸಂಕಷ್ಟಗಳು ದೂರ ಆಗಲಿ ಅಂತ ನಿಂಬೆಹಣ್ಣಿನ ದೀಪ ಹಚ್ಚಿ ಪೂಜೆ ಆದಮೇಲೆ ಪ್ರಸಾದವಾಗಿ ನಿಂಬೆಹಣ್ಣನ್ನು ಪಡೆಯೋ ಸಂಪ್ರದಾಯ ಇದೆ. ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಮತ್ತು ಪೌರ್ಣಿಮೆ ದಿನ ಭಕ್ತರು ಜಾಸ್ತಿ ಇರ್ತಾರೆ. ಈ ದೇವಸ್ಥಾನದಲ್ಲಿ ತಡೆ ಕೂಡ ಹೊಡಿತಾರೆ. ಈ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹೋದ ವರ್ಷ ನಾನು ನವರಾತ್ರಿ ಮೊದಲ ದಿನವೇ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ದೇವಸ್ಥಾನದ್ದು ಅಲಂಕಾರ ಮತ್ತು ದೇವಿಯರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆಗ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಮಂಗಳವಾರ, ಶುಕ್ರವಾರ ಈ ದಿನಗಳಲ್ಲಿ ದೇವಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರ ಇರುತ್ತೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಲಲಿತಾ ಸಹಸ್ರನಾಮ ಪಠನೆ ಮಾಡ್ತಾರೆ. ಇಲ್ಲಿ ಪ್ರತಿದಿನ ಹಾಗೂ ವಿಶೇಷ ದಿನಗಳಲ್ಲಿ ಭಕ್ತರಿಗೆ ಪ್ರಸಾದ ಮತ್ತು ಅನ್ನ ಸಂತರ್ಪಣೆ ಸೇವೆ ನಡೆಯುತ್ತೆ. ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ ಬೆಳಿಗ್ಗೆ 6:30ಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಮಂಗಳವಾರ, ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಬೆಳಿಗ್ಗೆ ನಡೆಸೋ ಅಭಿಷೇಕದಲ್ಲಿ ಭಕ್ತರು ಗರ್ಭಗುಡಿ ಒಳಗೆ ದೇವಿಯ ಪಾದಸ್ಪರ್ಶ ಮಾಡಬಹುದು.
ಇಲ್ಲಿ ನೋಡಿ, ಈ ದೇವ್ರ ಹತ್ರ ಬೀಗಗಳು ಹಾಕವ್ರೆ. ಇಲ್ಲಿ ಈ ಥರ ಬೀಗಗಳು ಯಾಕೆ ಗೊತ್ತಾ ಹಾಕಿರೋದು? ಯಾರಾದರೂ ಸುಮ್ಮನೆ ಬೈತಾ ಇದ್ದರೆ, ಬೇಡದೇ ಇರೋ ವಿಷಯಗಳನ್ನ ಮಾತುಗಳನ್ನ ಆಡ್ತಿದ್ರೆ ಇಲ್ಲಿ ಬಂದು ಅವರ ಹೆಸರಲ್ಲಿ ಒಂದು ಬೀಗ ಹಾಕಿದರೆ ಅವರ ಬಾಯಿ ಮುಚ್ಚುತ್ತೆ ಅಂತ ಒಂದು ನಂಬಿಕೆ ಇದೆ ಭಕ್ತರಿಗೆ. ಎಷ್ಟೊಂದು ಬೀಗಗಳು ಹಾಕೋರು ನೋಡಿ ಇಲ್ಲಿ.